ನೀವು ಮಿಲಿಲಾಗ ನಮ್ದು ಇವತ್ತು BME 701 ಎಕ್ಸಾಮ್ ಐತಿ. 5 ಮಾಡೆಲ್ನಾಗ ಒಂದು ಮಾಡೆಲ್ ಏನೋ ಗೊತ್ತಿಲ್ಲ, ಏನು ಓದಿಲ್ಲ, ಎಲ್ಲರೂ ಜಗ್ ಓದಿ ಬಂದಾರ ನಮ್ಮ ದೋಸ್ತರು. ಗಾಡಿ ಏನಾರಾಗ್ಲಿ ಈ ಸರಿ ಪಾಸ್ ಆಗ್ಬೇಕನ್ನೋದೊಂದೇ ಐತಿ. ಯಾರು ಎಷ್ಟಿದ್ರೆ ಕೇಳೋಣ. ಹಾಗೆ ಎಷ್ಟು ದೀಪ ನಾನು ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ. ಚೀಟಿ ಎರಡು ಮಾಡ ಚೀಟಿ ಬರ್ಕಂದಿ. ಇಲ್ಲ ಬರಕ ಮುಂದೆ ಪಾಸ್ ಆಗ್ಬೇಕಂದ್ರ ಇಂಜಿನಿಯರ್ಸ್ ಸ್ಟೂಡೆಂಟ್ಸ್ಗೆ ಕಾಪಿ ಹೊಡೆದು ಹೇಳ್ಕೊಡಬೇಕಾಗಿಲ್ಲ. ಅದಲ್ಲ ಏನ್ ಹೇಳ್ಕೊಡಬೇಕಾಗಿಲ್ಲ. ಎಲ್ಲೆಲ್ಲಿ ಬರ್ಕಂದಿ ತೋರ್ಸ್ ಮತ್ತೆ. ನೀ ಏನು ದೀಪ ಎಲ್ಲ ಪ್ರಿಂಟ್ ಹಂಗ ತಲೆಯಾಗ ಏನಿಲ್ಲ ಬರ್ದಿದ್ದೆ ಆನ್ಸರ್. ನಾವು ಇದೊಂದು ಬದುಕಿ, ಇದೊಂದು ಜನ್ಮವೇ. ಅವ್ ನಿಮ್ ಮುಂದೆ ಇದ್ದಿದ್ರು ಪಾಡಕತ್ತ. ನಮ್ ಮುಂದೆ ಅದನ್ರಿ ಒಬ್ಬನು ವೇಣಪ್ಪ ಅಂತ. ಅವ್ನು ಕೇಳೋಣ ಅಂದ್ರೆ ಅವನ ತಿರ್ಗಲ್ಲ ನಮ್ಮ ಜೊತೆಗೆ. ಅವ್ರ ಕ್ವಶನ್ ಕ್ರಿಯೇಟ್ ಮಾಡಿ ನಾವು ಆನ್ಸರ್ ಕ್ರಿಯೇಟ್ ಮಾಡ್ತೇವೆ. ಫ್ರೆಂಡ್ಸ್ ಎಲ್ಲ ಫ್ರೆಂಡ್ಸ್ ಜೊತೆಗೆ ಬಂದು ಓದೋಣ ಅಂತ ಕುತ್ಕೊಂಡ್ರ ಇಲ್ಲೊಬ್ಬ ಅದ ನಮ್ದು ದೋಸ್ತ ಬಿಟ್ಟು ಏನ್ ಮಾಡತ್ತಾನ ತೋರ್ತಾನ ನೋಡ್ರಿ ನಿಮ್ಗೆ. लेकिन ये साला कर क्या रहे हैं आप? ಅಣ್ಣ ನೀವು ವಿಡಿಯೋ ಮಾಡ್ತಾರ ನಮ್ಮ ಮಮ್ಮಿ ಬೈಲತ್ತಾರ ಮತ್ತೆ ನೋಡ್ರಿ ನಮ್ಮ ಮಮ್ಮಿಗೆ ಹೋಯ್ತು ನೋಡ್ರಿ. ಫ್ರೆಂಡ್ಸ್ ಇವ್ ನಮ್ ಗಿರೀಶ್ ಅಂತ. ಇವನ್ ಸಿಗ್ನೇಚರ್ ಮಾಡ್ಕೊಳಕ್ ಬಂದ. ಯಾಕಪ್ಪ ಅಂತಂದ್ರ ಈ ಸಬ್ಜೆಕ್ಟ್ ನಮಗೆ ಇಂಜಿನಿಯರಿಂಗ್ನಾಗ ದೊಡ್ಡ ಸಬ್ಜೆಕ್ಟ್ ಆಗೈತಿ. ಪಾಸ್ ಹಾಕೋಲ್ಲ ಅನ್ನೋದ ಗೊತ್ತಿಲ್ಲ, ಆ ರೇಂಜ್ ಐತಿ. ನಿನ್ನೆ 2 ಗಂಟೆವರೆಗೂ 3 ಗಂಟೆ ಆದ್ರೂ ಪಾಸ್ ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ. ಒಂದು ಬಾಂಡ್ ಪೇಪರ್ ಮಾಡ್ಸ್ಕೊಂಡ್ ಬಂದಾನ. ಇದ್ರಾಗ ಎಲ್ಲರೂ ಸೈ ಮಾಡೋದು. ಯಾಕಪ್ಪ ಅಂದ್ರೆ ಮುಂದಿನ ಸೆಮ್ ಎಲ್ಲರೂ ಬರೀಬೇಕಂತ ಡಿಸೈಡ್ ಮಾಡಕತ್ತಾರೆ. ಯಾಕಂದ್ರೆ ನಮ್ಗೆ ಪಾಸ್ ಆಗ್ತಾಗಿಲ್ಲ. ಆಮೇಲೆ ಕ್ವಶನ್ ಪೇಪರ್ ಹೆಂಗೆ ಕೇಳ್ತಾರ ಗೊತ್ತಿಲ್ಲ. ಯಾಕಂದ್ರೆ ನಮ್ಗೆ ಫಸ್ಟ್ ಸ್ಕೀಮ್ ಇರೋದು ಕ್ವಶನ್ ಪೇಪರ್ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ನೋಡ್ರಿ ಬರೆಯಾಕಾದ್ರು ಪೆನ್ನ ಮಾಡೋಕಲ್ಲ. SBG ಅಂದ್ರೆ ಎಷ್ಟು ಜನ ಸೈನ್ ಮಾಡ್ಯಾರ. ಇದ್ರ ಯಾವಾರ ಬಿಟ್ಟು ಪಾಸ್ ಆಗ್ಬೇಕ. 500 ರೂಪಾಯಿ ಐತಿ ಫೈನ್. ರೊಕ್ಕ ಎಷ್ಟು ಮಾರುತಿ ಪಾಸ್ ಹಾಕಣ ಇರ್ಲಿ. ಮಾರುತಿದು ಸೈನ್ ಆಗೈತ್ರಿ ಇಲ್ಲಿ ಮಾಡೋಣ. ಅಯ್ಯೋ ಅಣ್ಣ ಪೆನ್ ನಂದೆ. ಬೆಸ್ಟ್ ಆಫ್ ಲಕ್ ನೆಕ್ಸ್ಟ್ ಟೈಮ್. ಬೆಸ್ಟ್ ಆಫ್ ಲಕ್. ಏನಾರ ಮಿಸ್ ಆತಂದ್ರೆ ಯಾಕಂದ್ರೆ ನೀನೊಬ್ಬ ಫೇಲ್ಯೂರ್ ಸ್ಟೂಡೆಂಟ್ ರಾಘವ. ಈ ಲಿಸ್ಟ್ನಾಗ ಯಾರು ಬರ್ಲಿಲ್ಲ ಅಂತ ಇಟ್ಕೋ 500 ರೂಪಾಯಿ ಫೈನ್ ಐತಿ. 500 ರೂಪಾಯಿ ಪಟ್ಟಿ ಹಾಕಿ ಗಾಂಧಿ ಜಯಂತಿ ಮಾಡನ್ರಿ. ಗಾಂಧಿ ಜಯಂತಿ ಮಾಡಿ ಸರ್ ಮತ್ತೆ ಅಸಿಸ್ಟೆಂಟ್ ಪ್ರೊಫೆಸರ್ ಬಂದ್ರ ಬರ ಗಾಯ್ಸ್. ನಮಗೆ ಎಕ್ಸಾಮ್ ಯಾವ್ದೈತಿ ಅನ್ನೋ ಚಿಂತಿಗಿನ ನಮ್ಮ ರೂಮ್ ಎಲ್ಲಿ ಬೀಳ್ತೈತಿ, ಆಮೇಲೆ ರೂಮಿಗೆ ಯಾರು ಬೀಳ್ತಾರ ಅನ್ನೋದ ಒಂದು ದೊಡ್ಡ ಚಿಂತೆ. ನಾವು ಓದೇವಿ ಅನ್ನೋದು ಸೆಕೆಂಡ್ರಿ. ಬಟ್ ಆ ರೂಮಿಗೆ ಇನ್ವಿಜಿಲೇಟರ್ ಫ್ರೀ ಇರೋರು ಬಿಟ್ರ ಪಕ್ಕದ ಇವನ್ ಇಲ್ಲ ಹಿಂದದನಲ್ರಿ ಅವ ಏನು ಓದಲ್ಲ. ಯಾಕಪ್ಪ ಅಂದ್ರೆ ಇವ್ ಮುಂದಿರೋ ತೋರಿಸ್ತಾನ. ನಂದು ಒಂದು ಐತ್ರಿ, ನಂದು ಒಂದು ಭಾಳ ಇದೊಂದು ಬದುಕಿ, ಕೇಳಿ ಮುಂದಿರೋನು ತೋರಿಸಲ್ಲ, ಹಿಂದಿರೋನು ತೋರಿಸಲ್ಲ. ನಮ್ಗೆ ನಾವೇ ಬರಿಬೇಕು. ನಾನು ಎಲ್ಲಿ ತಪ್ಪು ಮಾಡಿದೆ? ದೂರ ಬಿದ್ರು 1 ಮಾರ್ಕ್ಸ್ ಆದ್ರೆ ಹೆಚ್ಚು ಕಡಿಮೆ ನೋಡ್ಕೊಂಡ್ ಬರಿತೀವಿ. ಒಂದ್ 5 ರಿಂದ 6 ಓದೇವ್ರೆ ಮುಂದಿನ ಜನ್ಮ ಅಂತ ಇದ್ರೆ ನನ್ನ ಹಿಂದೆ ಕುಂದ್ರಸ ನಡಿವೆ ಬೇರೆ ಡಿಪಾರ್ಟ್ಮೆಂಟ್ ನಡಿವೆ ಇರ್ಬಸಪ್ಪನ್ ಅಂತಾರ, ಮತ್ತೆ ಸುಪ್ರೀತ್ ಅಂತಾರ, ಕಾರ್ಯನ್ ಅಂತಾರ. ಸುಪ್ರೀತ್ ಮಿಸ್ ಮಾಡ್ಕೊಳತ್ತವೆ. ಸುಪ್ಯ ಮಿಸ್ ಯು. ಏನಾಗಲ್ಲ, ನೆಕ್ಸ್ಟ್ ಬರೋದಂತೆ. ನಾವು ಸೈನ್ ಮಾಡಿದ್ವಿ ನೆಕ್ಸ್ಟ್ ಟೈಮ್. ಐ ಲವ್ ಯು ಸುಪ್ಯ. ನಿನ್ನ ಕಾರ್ತಿಕ್ ಬಾಳ ಮಿಸ್ ಮಾಡತ್ತಾನ. ಯಾಕಪ್ಪ ಅಂತಂದ್ರ ಸುಳ್ಳು ಹೇಳತ್ತಾನ. ಕಾರ್ಯ ನೀನ್ ಮಿಸ್ ಮಾಡತ್ತಿಲ್ಲ ಹೊಂಟಾನಲ್ಲಿ ಹುಡುಗಿ ಜೊತೆ. ಇವತ್ತೊಂದು ಭಾಳ ಮೇಜರ್ ಮಿಸ್ಸಿಂಗ್ ಏನಪ್ಪಾ ಅಂತಂದ್ರೆ ಬೇಜಾರ್ ಅಂದ್ರೆ ನಮ್ಮ ಜೊತೆಗೆ ನಮ್ಮ ಸುಪ್ರೀತ್ ಯಾವಾಗಲೂ ಎಕ್ಸಾಮ್ ಬರಕ್ ಬರ್ತಿದ್ದ. ಈ ಸರಿ ಬಂದಲ್ಲ. ಯಾಕಪ್ಪ ಅಂದ್ರೆ ಅವನ್ನ ಇಂಡೋನೇಷಿಯಾ ಟ್ರಿಪ್ಪಿಗೆ ವೀಸಾ ಪಾಸ್ಪೋರ್ಟ್ ಕೊಟ್ಟು ಕಳಿಸ್ತಾರ. ಒಬ್ಬೊಬ್ಬನ ಸ್ಟಡಿ ಮಾಡ್ತಾನ. ಏನ್ ಮಾಡ್ತಾನ ಏನು ಹೇಳಪ್ಪ ಸ್ವಲ್ಪ. ಏನ್ ಮಾಡತ್ತಿ? ಫೇಲ್ ಹಾಕ ಅಂತ ಬರ್ಸ್ಕೊಂಡ್ ಬಂದಿಲ್ಲ, ಎಲ್ಲ ಓದಕತ್ ಬಿಟ್ಟಿಲ್ಲ ಮಗ. ನೆಕ್ಸ್ಟ್ ಸೆಮಿಗೆ ಈಗ ಪ್ರಿಪರೇಷನ್. ಈಟ್ ಇಕ್ವೇಷನ್ ಓದೋದಪ್ಪ ನೋಡೋಣ. ಗಾಯ್ಸ್ ಇಲ್ಲಿ ENC ಒಬ್ಬ ಕಿರಣ್ ಕುಮಾರ್ ಅಂತ ಇದ್ದಾನ. ಅವನು ಜಗ್ಗು ಹೆವಿ ಸ್ಟಡಿ ಮಾಡಕತ್ತಾನ. ಯಾಕಪ್ಪ ಅಂತಂದ್ರೆ ಅವ್ರದ್ದು ಸಬ್ಜೆಕ್ಟ್ ಟಫ್ ಐತಂತ. 2-3 ರಿವಿಷನ್ ಡಿರವೇಷನ್. ಕಿರಣ ವಿಡಿಯೋ ಮಾಡಕತ್ತಾನು. ಸಾವಿರಾರು ಮಾರ್ಕ್ಸ್ ಒಡೆಯರಿ, ಸಾವಿರಾರು ಮಾರ್ಕ್ಸ್ ಸರ್ದಾರು. ಆದ್ರೂ ನಾವು ಓದಿಲ್ಲ, ಬರ್ದಿಲ್ಲ, ಇನ್ನೂ ಬುಕ್ಕ ಹಿಡಿದಿಲ್ಲ ಅಂತಾರಿ. ನೋಡಿದ್ರ ಎಕ್ಸಾಮ್ದಾಗ ಎಲ್ಲ ಆನ್ಸರ್ ಬರ್ದಿರ್ತಾರಿ. ಮತ್ತೆ ಅದೊಂದು ಕ್ವಶನ್ ಬರೀಬೇಕಿತ್ತು, ಇದೊಂದು ಕ್ವಶನ್ ಬರೀಬೇಕಿತ್ತು ಅಂತ ನಮ್ಮ ತಲೆ ಹಾಡ್ತಾರಿ. ಫೋನ್ ಹಚ್ಚಿ ಕೇಳಿ ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರೂ ಪಾಸ್ ಆಗಲಿ ಅಂತ ಕೇಳ್ತೀನಿ. ಯಾಕಪ್ಪ ಅಂತಂದ್ರೆ ಈ ಸೆಮ್ ಎಲ್ಲಾದ್ರ ಮತ್ತೆ ಕಷ್ಟ ಆಕತಿ. ಈಗ ಎಲ್ಲರೂ ಎಕ್ಸಾಮ್ ಬಿಟ್ರೆ ಎಕ್ಸಾಮ್ ಆದ್ಮೇಲೆ ಬಂದು ಸಿಗೋಣ. ಎಲ್ಲರೂ ಬಂದ್ರೆ ಸಾಕು ಗೈಸ್. ಎಕ್ಸಾಮ್ ಅಲ್ಲಿ ಹೋಗ್ತೀವಿ. ಎಕ್ಸಾಮ್ ಅಲ್ಲಿ ಒಂದು ವಾರ ಬಂದ್ಮೇಲೆ ವಿಡಿಯೋ ಮಾಡ್ತೀನಿ ದೋಸ್ತರಂಗೆ ಎಕ್ಸಾಮ್ ಬರ್ತಾರಂತ.
ಗಾಯ್ಸ್ ಇವ ಇದಾನಲ್ರಿ ರಾತ್ರಿ ಎಲ್ಲ ಓದೇನ್ರಿ 12 1 ಗಂಟೆವರೆಗೂ ಎಕ್ಸಾಮ್ ಅಲ್ಲೇ ಮುಂದಿರೋ ನೋಡ್ಕೊಂಬರಿತೇನೆ ಮತ್ತು ನಮ್ಮ ಎದುರಿಗೆ ಬಿಲ್ಡಪ್ ಕೊಡ್ತೇನೆ ನಾನು ಯಾರ್ದು ನೋಡ್ಕೊಂಬರಲ್ಲ ಚೀಟಿ ಮಾಡಲ್ಲ ಅಂತ ನೋಡ್ರಿ. ಹಾಗೆ ಗೈಸ್ ಎಕ್ಸಾಮ್ ಮುಗಿಸ್ಕೊಂಡು ನಾವು ಹೊರಗೆ ಬಂದ್ವಿ. ನಮ್ಮ ಜೊತೆ ನಮ್ಮ ಫ್ರೆಂಡ್ಸ್ ಇದ್ದಾರೆ. ಎಕ್ಸಾಮ್ ಹೆಂಗಾಯ್ತು ಅಂತ ಕೇಳೋ ಸಮಯ. ಬ್ರೋ ನಿಂದು ಎಕ್ಸಾಮ್ ಹೆಂಗಾಯ್ತು ಅಣ್ಣ? ನಿಂದಣ್ಣ ಆ್ಯಕ್ಚುಲಿ ಇವತ್ತು ಟಾಪರು ಇವತ್ತು ನಾವು ಫೇಲ್ ಆದ್ರೆ ಬೇಜಾರಾಕವೆ. ಇವಾಗ ಒಂದು 2-3 ಮಾರ್ಕ್ಸ್ ಬಂದ್ರೆ ಬೇಜಾರಾಕಣ. ಅವ್ನಿಗೂ ನಮಗೂ ಇರೋ ಡಿಫ್ರೆನ್ಸ್ ಇಷ್ಟೇ. ಇಲ್ಲದನ ರಾತ್ರಿ ಎಲ್ಲ ಓದಿಲ್ದಂಗೆ ಮಕ್ಕಂಡ್ರೆ ಬೆಳಗ್ಗೆ ಎದ್ದು ಓದಿ ಎಕ್ಸಾಮ್ ಬರ್ಬೋದಣ್ಣ. ಬಾಯಿಗೆ ಎಕ್ಸಾಮ್ ಹೆಂಗೆ ಬರ್ತಿತ್ತು? ಸೂಪರ್ ಬ್ರೋ. ಎಲ್ಲ ಚೀಟಿ ಮಾಡಿ ಪಾಸ್ ಆಗಿರಿ ಗೈಸ್. ಪಾಸ್ ಆಗೋದು ಹೆಂಗಂತ ಮುಖ್ಯ ಅಲ್ಲ, ಹೆಂಗಾದ್ರೂ ಪಾಸ್ ಆಗಲಿ. ಚೀಟಿ ಹೊಡೆಯೋದ್ರಾಗಲಿ ಹೆಂಗಾರಾಗಲಿ ಪಾಸ್. ಗೈಸ್ ಇಲ್ಲಿ 4 ಜನ ಹೊಂಟಾರಲ್ಲ, ಊರ 4 ಜನ ಏನಂತ ಮಾತಾಡ್ತಾರ ಹಂಗೆ ಹಿಂಗೆ ಅಂತಾರಲ್ಲ. ಇವರ 4 ಜನ, ಇವ್ರು 4 ಜನ ಟಾಪರ್, ಆ 4 ಜನ ಬ್ಯಾಕ್ ಬೆಂಚರ್ಸ್. ನಾವು 35 ಮಾರ್ಕ್ಸಿಗೆ ಹೊಡೆದಾಡಿದ್ರೆ ಇವರು 95 100 ಬಂದಿಲ್ಲ, ನನಗೆ ಅಷ್ಟು ಬಂದಿಲ್ಲ 20 ಅಂತ ಹೊಡೆದಾಡ್ತಾರೆ. ಇವನಂತ್ರ ಸಾಯ್ತಾನೆ. ಇವ್ನಿಗೆ 200 ಮಾರ್ಕ್ಸ್ ಕೊಡ್ಬೇಕನ್ನ ಅವ್ರು ಇಟ್ಟಿದ್ದಾರೆ. ಭಾಳ ಬೇಜಾರ ಮನ್ಸಿಗೆ ಆಗ್ಬಿಟ್ಟ. ಇವನು ಹೆದ್ರ ಮಾಡ್ತಿದೆ ಮತ್ತೆ ಬರ್ತವಿ. ಮತ್ತೆ ಒಂದ್ ದಿವಸ ಬರಲ್ಲ, ಮತ್ತೆ ಅಧಿಕಾರಕ್ಕೆ ಬರ್ತೀವಿ. ಇಲ್ಲಿ ನೋಡಿ ನಾವು 35 ಮಾರ್ಕ್ಸ್ ತಗೊಂಡ್ರೆ ಖುಷಿ ಆಗುತ್ತೆ. ಇವ್ರು ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಕೊನೆಗೂ ಈ ಎಕ್ಸಾಮ್ ಫೇಲ್ ಆಗತಿ ಅಂತ ಭಯದಲ್ಲಿ 3 ದಿನ ಓದಿ ಅದು ಇದು ಮಾಡಿ ಏನೇನೋ ಮಾಡ್ಕೊಂಡು ಕೊನೆಗೂ ಎಕ್ಸಾಮ್ ಫೇಸ್ ಮಾಡಿ ಎಲ್ಲರೂ ಬರೆದು ಬಂದ್ವಿ. ಏನೋ ಒಂಥರ ಮನ್ಸಿ ರಿಲೀಫ್ ಆಯ್ತು. ಎರಡು ಟಫ್ ಸಬ್ಜೆಕ್ಟ್ ಅಲ್ಲಿ ಒಂದು ಸಬ್ಜೆಕ್ಟ್ ಕ್ಲಿಯರ್ ಮಾಡಿದ್ವಿ ಅಂತ ಒಂದು ಹೋಪ್ ಅಂತ. ಇನ್ನೊಂದು ಸಬ್ಜೆಕ್ಟ್ ಐತಿ ನಮ್ಮ ಸರ್ದು, ಆ ಸರ್ದು ಮತ್ತೆ ಭೇಟಿಯಾಗೋಣ. ನಮಸ್ಕಾರ.